got to know now. Fantastic. It's okay. I've shared this link is open now, openable, I think now. Something went. I'll work on this for the tomorrow. Let's begin the day quickly. Welcome. See, again, I'll start in English. Please remind me about the Kannada. I want to do this in more of a Kannada. ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇಚ್ಛಾಶಕ್ತಿ ಆಕ್ಟಿವೇಶನ್ ಜಸ್ಟ್ ಇಮ್ಯಾಜಿನ್ ಸಚ್ ಅ ಪವರ್ಫುಲ್ ವರ್ಡ್ ಬಂತು ನನಗೆ ಇವತ್ತು ನಾವು ಜೀವನದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದು ನಮ್ಮ ಥಾಟ್ಸ್ ಆಲೋಚನೆ ನಿಮ್ಮ ಜೀವನದಲ್ಲಿ ಈಗ ಏನು ನಡೆಯುತ್ತಿದೆ ಅದು ಲಕ್ಕಲ್ಲ ಅದು ನಿಮ್ಮ ಆಲೋಚನೆಗಳ ಫಲ ಎನರ್ಜಿ ಆಕ್ಟಿವೇಶನ್ let's do some energy activation if you are already tired during the day whatever the ಏನೋ ಎಲ್ಲಿ ಏನು ಮಾಡ್ಕೊಂಡು ಬಂದಿದ್ರು ಕೂಡ you will be activated now. I'll play a music. We are going to dance. Some Kannada random music I have selected. Let's move ourselves and make this energy shift. Just the energy shift. Move. Wherever you are sitting, just get up and move. We never take that initiative. ನಮ್ಮನ್ನ ಸ್ವಲ್ಪ ಮೂವ್ ಮಾಡೋದು ಯಾವ ಸಾಂಗ್ಸ್ ಕನ್ನಡದ ಸಾಂಗ್ ಐ ವಾಂಟೆಡ್ ಟು ಪುಟ್ and want to get into Kannada. डांस करता हूँ कनेक्ट कर सकती हो कन्नड़ा थोड़ा करें जब तक टिपिकल कन्नड़ी का आ नहीं जाते लोग I think these people can manage Kannada but I have prepared myself for Kannada. If anyone knows this song that would be great. Initially how we flow with him but in 1-2 minutes you start feeling good when you really move yourself. Yes, Panupatrika. Nobody's judging you. You're just ನೀನು ಸಲುವಾಗಿನೇ ನೀನು ಕುಡಿತಾ ಇದೀಯ. ನಾನು ಡಾನ್ಸ್ ಮಾಡ್ತಾ ಬಂದು ಎಕ್ಸ್ಕ್ಯೂಸ್ ಆಗಿದೆ ನನಗೂ ನೆನಪಿಲ್ಲ. ಆಲ್ಬಮ್ ಮಾಡಿದ್ದೀನಿ. Big smile on face. ಏನು ಸಾಂಗ್ಸ್ ಗೊತ್ತಿಲ್ಲ ನನಗೆ ಯಾವ ಸಾಂಗ್ಸ್ ಗೊತ್ತಿಲ್ಲ. Nice. See how the energy shift happened? Completely energy gets shifted. Thank you. See, ನನಗೂ ದಮ್ ಬರ್ತಾ ಇದೆ. I'm breathing heavily. Slightly, I have a cold actually. But see, so much of change in the energy suddenly. ಎಲ್ಲಿ ಹೋಗಿ ಏನ್ ಟಯರ್ಡ್ ಆಗಿ ಬಂದ್ರೂ ಕೂಡ you will feel suddenly shift your energy and make that best. And ಈ ತರ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡ್ಯೂರಿಂಗ್ ದ ಡೇ ನಮ್ಗೆ ಎಲ್ಲೋ ಇರುತ್ತೆ, ನಾವ್ ಏನೋ ಮಾಡ್ತಾ ಇರ್ತೀವಿ, ನಮ್ಗೆ ಏನು ಲಕ್ಷ್ಯ ಇರಲ್ಲ. ಕಾನ್ಸ್ಟೆಂಟ್ ನನ್ಗೇನು ಅರ್ಜೆಂಟ್ ಇದೆ ನಾನು ಅದೇ ಮಾಡಬೇಕು ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇರ್ತೀವಿ. ಸೊ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್, ಡೀಪ್ ಬ್ರೀದ್ ಇನ್ ಮಾಡ್ತಾ, ಮೇಕ್ ಯುವರ್ ಬ್ಯಾಕ್ ಸ್ಟ್ರೇಟ್, ಟೇಕ್ ಅ ಡೀಪ್ ಬ್ರೆತ್. ಮನಸ್ಸು ಕಾಮ್ ಆಗ್ತಾ ಇದೆ. ಸ್ಲೋಲಿ ಥಾಟ್ಸ್ ಎಲ್ಲ ಸ್ಲೋ ಡೌನ್ ಆಗ್ತಾ ಇದೆ. ಎಲ್ಲ ಥಾಟ್ಸ್ಗಳು ನಿಮ್ದಲ್ಲ, ಇವೆಲ್ಲ ನಂದಲ್ಲ.
ಆಸ್ ಅನ್ ಅಬ್ಸರ್ವರ್ ನೋಡಿ ಆ ಥಾಟ್ಸ್ನ. ನಿಮ್ಮ ಒಳಗೆ ಒಂದು ಶಾಂತಿ ಇದೆ, ಅದನ್ನ ಫೀಲ್ ಮಾಡಿ. ಜಸ್ಟ್ ಆ ಶಾಂತಿಗೆ ಹಾರ್ಟ್ ಖುಷಿಯಾಗಿದೆ, ಸ್ಮೈಲ್ ಇಡಿ ಫೇಸಲ್ಲಿ. ಎಷ್ಟು ಶಾಂತವಾಗಿದೆ ಅಂದ್ರೆ ಆ ಹಾರ್ಟ್ಗೆ ಫೀಲಿಂಗು ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾವುದು ದಿನದಲ್ಲಿ ಏನಾದ್ರೂ ಆಗಿದ್ದನ್ನ, ತಪ್ಪು ಸರಿ ಏನಾಗಿದ್ದನ್ನು ನೆನ್ಪು ಮಾಡಕ್ ನೆಸಸರಿ ಇಲ್ಲ. ಸ್ಲೋಲಿ ನಾನು ಅಫರ್ಮೇಶನ್ಸ್ ಹೇಳಿಸ್ತೀನಿ, ರಿಪೀಟ್ ಮಾಡಿ. ನನ್ನ ಆಲೋಚನೆಗಳು ಪವರ್ಫುಲ್ ಆಗಿವೆ. ನಾನು ನನ್ನ ರಿಯಾಲಿಟಿ ಕ್ರಿಯೇಟ್ ಮಾಡ್ತೀನಿ. ನಾನು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀನಿ. ಫೀಲ್ ಫೀಲ್ ಮಾಡ್ಬೇಕು ಇವೆಲ್ಲ ಸೆಂಟೆನ್ಸ್ ಹೇಳ್ತಾ ಹೇಳೋದು ಸೆಂಟೆನ್ಸು ಮತ್ತೆ ನಿಮ್ಮ ಬಾಡಿಗೆ ಕನೆಕ್ಟ್ ಆಗಬೇಕು. ನನ್ನ ಜೀವನ ನನ್ನ ಕಂಟ್ರೋಲ್ನಲ್ಲಿ ಇದೆ. ನಾನು ನನ್ನ ಜೀವನವನ್ನು ಬದಲಾಯಿಸುತ್ತಿದ್ದೀನಿ. ಜೋರಾಗಿ ಫೀಲ್ ಮಾಡಿ, ಜೋರಾಗಿ ಹೇಳಿ, ಬಿಲೀವ್ ಮಾಡಿ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಡೀತಾ ಇದೆ ನನ್ನ ಲೈಫಲ್ಲಿ. ಹಂಗೆ ಕಣ್ಮುಚ್ಕೊಂಡೇ ಕೇಳಿ. ಇಚ್ಛಾಶಕ್ತಿ ಬಗ್ಗೆ ನಾನು ಮಾತಾಡ್ತೀನಿ ಜಸ್ಟ್ ಫಾರ್ 3 minutes. ಇಚ್ಛಾಶಕ್ತಿ ಅರ್ಥ: ಇಚ್ಛಾ ಅಂದ್ರೆ ಬಯಕೆ, ಶಕ್ತಿ ಅಂದ್ರೆ ಪವರ್. ಇಚ್ಛಾಶಕ್ತಿ ಅಂದ್ರೆ ನಮ್ಮ ಬಯಕೆಯನ್ನು ನಿಜವಾಗಿಸೋ ಒಳಗಿನ ಶಕ್ತಿ. ಪ್ರತಿ ದೊಡ್ಡ ಸಾಧನೆ ಒಂದು ಚಿಕ್ಕ ಇಚ್ಛೆಯಿಂದ ಶುರುವಾಗಿದೆ. ಆದ್ರೆ ಯಾಕೆ ನಾವು ಆಕ್ಷನ್ ತೆಗೆದುಕೊಳ್ಳಲ್ಲ? ನಿಮಗೆ ಡ್ರೀಮ್ಸ್ ಇದೆ, ಆದ್ರೆ ಯಾಕೆ ಲೈಫ್ ಚೇಂಜ್ ಆಗಲ್ಲ? ಒಂದು ಇಂಪಾರ್ಟೆಂಟ್ ರೀಸನ್ ಹೇಳ್ತೀನಿ, ಒಂದೇ ಒಂದು ಮೋಸ್ಟ್ ಇಂಪಾರ್ಟೆಂಟು. ಅದೇ ಒಂದು ರೀಸನ್ ಎಲ್ಲರಿಗೂ ಆ ಡ್ರೀಮ್ಸ್ ಆಗಲಾರ್ದಕ್ಕೆ ಕಾರಣ ಭಯ. ಯಾರ್ಯಾರ್ದು ಭಯ ಎದಕ್ಕೆ ಅನ್ನೋದು ಗೊತ್ತಿಲ್ಲ. ನನ್ನ ಕಡೆಯಿಂದ ಆಗಲ್ಲ, ಜನರು ಏನ್ ಅಂದ್ಕೊಳ್ತಾರೋ. ಇಚ್ಛೆ ಇದೆ, ಆದ್ರೆ ಭಯ ದೊಡ್ಡದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಬಿಲೀಫ್. ನಾನು ನನ್ನಿಂದ ಆಗಲ್ಲ, ನಾನು ಎಷ್ಟು ಸತಿ ಟ್ರೈ ಮಾಡಿಬಿಟ್ಟಿದ್ದೀನಿ, ನನಗೆ ಲಕ್ಕೇ ಇಲ್ಲ. ಈ ಬಿಲೀಫ್ ಯಾವಾಗಿಂದ ಬಂದಿದೆ, ಎಲ್ಲಿಂದ ಡೀಪ್ ಆಗ್ಬಿಟ್ಟಿದೆ ಗೊತ್ತೂ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಕಂಫರ್ಟ್ ಝೋನ್. ಸೇಫ್ ಇರೋ ಲೈಫ್ ಬಿಡೋಕೆ ಭಯ. ಯಾಕಂದ್ರೆ ಯಾವ್ದಾದ್ರೂ ಡ್ರೀಮ್ ಜೊತೆ ನಾನು ಓಡಾಡ್ಬೇಕಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗತ್ತೆ, ಕಷ್ಟಪಡ್ಬೇಕು. ಆಲ್ರೆಡಿ ಸೇಫ್ ಆಗಿದ್ದೀನಿ, ಹೋಗ್ಲಿ ಬಿಡು, ಆದ್ರೂ ಸೈ ಇಲ್ಲ ಅಂದ್ರೂ ಸೈ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎನರ್ಜಿ. ಟಯರ್ಡ್ ಅಥವಾ ಕನ್ಫ್ಯೂಸ್ ಆಗಿದ್ದೀನಿ, ಆಲ್ವೇಸ್ ಸ್ಟ್ರೆಸ್ಫುಲ್ ಆಗಿರ್ತೀನಿ. ಥಾಟ್ ಒಂದು ಸೀಡ್ ಆಗಿದೆ. ರಿಪೀಟೆಡ್ ಆ ಥಾಟು ಬಿಲೀಫ್ ಅಲ್ಲಿ ಬದಲಾಗುತ್ತೆ. ಆ ಬಿಲೀಫ್ನೇ ನಿಮ್ಮ ರಿಯಾಲಿಟಿ ಆಗುತ್ತೆ. ನೀವು ದಿನವೂ ಏನು ಆಲೋಚನೆ ಮಾಡ್ತಿರೋ ಅದು ನಿಮ್ಮ ಜೀವನ ಆಗುತ್ತೆ. ನಿಮ್ಮ ಲೈಫ್ ಚೇಂಜ್ ಆಗ್ಬೇಕಂದ್ರೆ ನಿಮ್ಮ ಇಚ್ಛೆ ಮಾತ್ರ ಸಾಲದು. ಥಾಟ್ ಚೇಂಜ್ ಆಗಬೇಕು, ಬಿಲೀಫ್ ಚೇಂಜ್ ಆಗಬೇಕು, ಆಕ್ಷನ್ ತಗೊಳ್ಳುವಷ್ಟು ಪವರ್ ಬರಬೇಕು.
ಅದಕ್ಕಾಗಿಯೇ ನಾವು ಈ ಪ್ರೋಗ್ರಾಮ್ನ ಎನರ್ಜಿ ಫಸ್ಟ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮೆಡಿಟೇಷನ್ ಅಲ್ಲಿ, ಆಮೇಲೆ ಬಂದ್ಬಿಟ್ಟು ಅಫರ್ಮೇಷನ್ಸು. ಇವುಗಳ ಮೂಲಕ ನಿಮ್ಮ ಇಚ್ಛಾಶಕ್ತಿ ಆಕ್ಟಿವೇಟ್ ಮಾಡ್ತೀವಿ. ನಿಮ್ಮ ಇಚ್ಛೆ, ನಿಮ್ಮ ಡೈರೆಕ್ಷನ್ ಅದನ್ನ ಫಾಲೋ ಮಾಡಿದ್ರೆ ಲೈಫ್ ಫುಲ್ ಚೇಂಜ್ ಆಗತ್ತೆ. ಬಟ್ ಆ ಮಾಡೋ ಎಲ್ಲದಕ್ಕೂ ಸ್ಟಾರ್ಟ್ಸ್ ವಿತ್ ಭಯ, ಫಿಯರ್. ಆ ಫಿಯರು ಎಲ್ಲಿಂದ ಯಾವಾಗಿಂದ ಇದೆ ಅನ್ನೋದು ನಿಮಗೂ ಅವೇರ್ನೆಸ್ ಇಲ್ಲ ಆಕ್ಚುಲಿ. ಎಲ್ಲ ಥಾಟ್ಸ್ ರಿಲೀಸ್ ಮಾಡಿ ಈಗ ನಿಮ್ಮ ಕನಸಿನ ಜೀವನ ನೋಡಿರಿ. ನಿಮ್ಮ ಗೋಲ್ ಅಚೀವ್ ಆಗಿ ಬಿಟ್ಟಿದೆ. ನೀವು ಹ್ಯಾಪಿ, ಕಾನ್ಫಿಡೆಂಟ್, ಪೀಸ್ಫುಲ್ ಆಗಿದ್ದೀರಾ. ಜಸ್ಟ್ ನಿಮ್ಮನ್ನೇ ನೀವು ನೋಡಿ. ಆ ಫೀಲಿಂಗ್ ಅನ್ನ ಸ್ಟ್ರಾಂಗ್ ಆಗಿ ಅನುಭವಿಸಿ. ಯಾವ ತರ ಕುಣಿತಾ ಇದ್ದೀರಾ, ಯಾವ ತರ ಖುಷಿಯಾಗಿದ್ದೀರಾ. ಇದು ಆಲ್ರೆಡಿ ಆಗ್ಬಿಟ್ಟಿದೆ. ಆ ಖುಷಿ ತಗೊಂಡು ಬನ್ನಿ. ಆಲ್ರೆಡಿ ನೋಡಿ, ಎಷ್ಟೋ ದಿವಸದಿಂದ ಆಗ್ಲಾರ್ದು ಆಗ್ತಾ ಇದೆ, ಆಗ್ಬಿಟ್ಟಿದೆ. ಅದು ಎಷ್ಟು ಪವರ್ಫುಲ್ ಆಗಿದೆ. ಅದು ಆಗೋದಕ್ಕೆ ಬೇರೆ ಯಾರು ಅಲ್ಲ, ನೀವೇ ಕಾರಣ. ನೀವೇ ಎಷ್ಟು ಸ್ಟೆಪ್ಸ್ ತಗೋಬೇಕು ಅದೆಲ್ಲ ಸ್ಟೆಪ್ ತಗೊಂಡಿದ್ದೀರಾ. ನೀವ್ ತಗೊಂಡಿರೋ ಆಕ್ಷನ್ ಸ್ಟೆಪ್ಸ್ಗೆ ನೀವೇ ಕಾರಣ. ಫೀಲ್ ಮಾಡಿ ಆ ಮೂಮೆಂಟ್ ಅನ್ನ, ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ ಅಚೀವ್ಮೆಂಟ್ನ. ಏನ್ ಅಚೀವ್ ಮಾಡ್ಬೇಕಂತ ಮಾಡಿದ್ದಿ, ಯಾವುದು ಯಾವುದು ಅಚೀವ್ಮೆಂಟ್ ಇಂದ ಆರ್ ಯು ಬಿನ್ ಆ ಅಚೀವ್ಮೆಂಟ್ಗೆ ಎಷ್ಟು ರನ್ ಮಾಡ್ತಾ ಇದ್ದೆ, ಎಷ್ಟೋ ಜನಗಳಿಗೆ ಕೇಳ್ತಾ ಇದ್ದೆ. ಎವ್ರಿಥಿಂಗ್ ಇಸ್ ಸಡನ್ಲಿ ಹ್ಯಾಪನ್ಡ್. ಗೊತ್ತಿಲ್ಲ ಹೇಗೆ ಎಲ್ಲ ಮುಂದೆ ಬಂದ್ಬಿಟ್ಟಿದೆ, ಎದುರಿಗೆ ನಿಂತ್ಬಿಟ್ಟಿದ್ದೀರಾ, ಅಚೀವ್ ಆಗ್ಬಿಟ್ಟಿದ್ದೀರಾ. ಖುಷಿ ಅನಿಸ್ತಾ ಇದೆ. ಆ ಸ್ಮೈಲ್ ಬರ್ಲಿ, ಆ ಹಾರ್ಟ್ ಫೀಲಿಂಗ್ ಇರ್ಲಿ. ಎಷ್ಟೊತ್ತು ಈ ಅನುಭವ ನಿಮ್ಮ ಹತ್ರ ಇರುತ್ತೋ, ದಿನದಲ್ಲಿ ಎಷ್ಟು ಸತಿ ಈ ಅನುಭವ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಟೇಕ್ ಅ ಡೀಪ್ ಇನ್ ಬ್ರೆತ್ ಅಗೇನ್. With full of this confidence, gently open your eyes. ಈ ಫೀಲಿಂಗ್ ಅಲ್ಲಿ ಇನ್ ದ ಎಂಟೈರ್ ಡೇ ಒಂದು ಸತಿನಾದ್ರೂ ಇರ್ತೀವ. ನಮ್ದೆಲ್ಲ ಅಚೀವ್ ಆದ್ಮೇಲೆ ಹೆಂಗಿರ್ಬೇಕು ನಾವು, ಆ ವಿಷನ್ ಅಲ್ಲಿ ನಾವ್ ಇರ್ಬೇಕು. ಅದು ವಿಷನ್ಗಿಂತ ಮೊದ್ಲೇ ನಮ್ಮ ಹತ್ರ 10, 100 ಪ್ರಶ್ನೆಗಳಿದ್ದೇವೆ. ಆ ಪ್ರಶ್ನೆಗಳಿನಲ್ಲೇನೆ ಸಿಕ್ಕಾಕೊಂಡಿದೀವಿ ನಾವು. ಆನ್ಸರ್ ಗೊತ್ತಿದೆ, ಆರ್ ವಿ ಡೋಂಟ್ ನೋ ವಾಟ್ ಆಕ್ಷನ್ ಸ್ಟೆಪ್ ಆಲ್ಸೋ ವಿ ನೀಡ್ ಟು ಟೇಕ್. ಬಟ್ ಇಚ್ಛಾ ಇದೆ, ತುಂಬಾ ಇಚ್ಛಾ ಇದೆ. ಆ ಇಚ್ಛಾ ಬಿಡ್ತಾ ಇಲ್ಲ, ಹಿಡ್ಕೊಂಡಿದೀನಿ. ಬಟ್ ಅಚೀವ್ ಆಗೋದಕ್ಕೆ ಏನೇನ್ ಸ್ಟೆಪ್ ತಗೋಬೇಕೋ ಅದು ಮಾಡಕ್ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ನಂದೇ ಭಯ, ನಂದು ನನಗೆ ಭಯ. ಯಾಕೆ ಗೊತ್ತಿಲ್ಲ, ಯಾವಾಗಿಂದ ಗೊತ್ತಿಲ್ಲ. ಆಸ್ಕ್, ದಿಸ್ ಇಸ್ ದ ಆಕ್ಟಿವಿಟಿ. ಈ ಆಕ್ಟಿವಿಟಿ ಮಾಡ್ಬೇಕು ಇವತ್ತು ನೀವು. ಈ ಭಯ, ಫಸ್ಟ್ ಭಯ ಬಗ್ಗೆ. ಯಾಕಂದ್ರೆ ಆ ಭಯಾನೇ ನಮ್ಮನ್ನ ಹೋಲ್ಡ್ ಮಾಡತ್ತೆ.
ಆ ಭಯ ಯಾರಿಂದ ಬೇರೆ ಜನದದ್ದಲ್ಲ, ಅದು ಆಕ್ಚುಲಿ ನಮ್ದೇ ಭಯ ನಮಗೆ. ಆಸ್ ಐ ಕ್ಯಾನ್ ಸಿ, ನಾವು ಎಲ್ಲ ಇರೋರು ಈಗ ಎಲ್ಲರೂ ನಮ್ದು ಬಗ್ಗೆ ನೋಡಿದ್ರೆ, ನಾವು ಆ ಏಜ್ ಅಲ್ಲಿ ಇದ್ದೀವಿ. ಆಕ್ಚುಲಿ ಯಾರ್ದು ಅಷ್ಟು ಬಂಧನ ಇಲ್ಲ, ಬಟ್ ಆದ್ರೂ ನಾವು ಅಚೀವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಫೈನಲಿ ನಂದ್ ಲೈಫ್ ಅಚೀವ್ ಮಾಡೋದನ್ನ ನಾನೇ ಹೋಲ್ಡ್ ಮಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಯಾಕೆ ಅಂತ. ಸೊ ಇವತ್ತಿಂದು ಆಕ್ಟಿವಿಟಿ ಬಂದ್ಬಿಟ್ಟು, ಎಂಟೈರ್ ಡೇ, ಇವನ್ ಬಿಫೋರ್ ಯು ಸ್ಲೀಪ್, ಇವತ್ ಮಲಗೋಕ್ಕಿಂತ ಮೊದಲೇ ಯಾವ ಆಲೋಚನೆಗಳನ್ನು ಮತ್ತೆ ಮತ್ತೆ ಯೋಚಿಸುತ್ತಿದ್ದೀನಿ, ಫಸ್ಟ್ ಅದು ಫೈಂಡ್ ಔಟ್ ಮಾಡಿ. ಥಾಟ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಯಾವ ಆಲೋಚನೆ ರಿಪೀಟೆಡ್ ಬರುತ್ತೆ ನನಗೆ, ಅವು ನನ್ನನ್ನು ಹಿಂಡುತ್ತಿವೆಯಾ ಅಥವಾ ಮುಂದೆ ತಗೊಂಡು ಹೋಗುತ್ತಿವೆಯಾ? ಫಸ್ಟ್ ಎರಡೂ ಕ್ವಶನ್ಗೆ ಆನ್ಸರ್ ನೀವೇ ಬರೆದುಕೊಳ್ಳಿ. ನಾನು ನನ್ನ ಜೀವನ ಬದಲಾಯಿಸಲು ಇಂದಿನಿಂದ ಯಾವ ಹೊಸ ಆಲೋಚನೆ ಆಯ್ಕೆ ಮಾಡ್ತೀನಿ? ತುಂಬಾ ಕನ್ನಡ ಆಯ್ತಾ? ನನಗೆ ಅನಿಸ್ತಾ ಇದೆ ತುಂಬಾ ಕನ್ನಡ ಆಯ್ತು. ಕಿರಣ್, ನೀವ್ ನಾಟ್ ಯೂಸ್ ಕನ್ನಡ ಟು ಸೋ ಮಚ್ ಓದಿದೀರಾ? ಆಫ್ ಅಫ್ಕೋರ್ಸ್ ಐ ಆಮ್ ಅ ಕನ್ನಡ ಮೀಡಿಯಂ ಗರ್ಲ್ ಅಪ್ಪ. ನನ್ನ ಇಷ್ಟು ಎಜುಕೇಶನ್ ಚೆನ್ನಾಗಿ ಮಾಡಿದ್ದೆ ಕನ್ನಡ ಮಾತಾಡ್ತಿದ್ದೀರಾ ಕನ್ನಡ ನೀವು. ಮೀಡಿಯಂ. ಗೀತಾ ಈಸ್ ಮೈ ಸೀನಿಯರ್ ಇನ್ ಮೈ ಸ್ಕೂಲ್. Is it? Okay, okay. You studied in Hubli, right? ಹುಬ್ಳಿ ಅಂಡ್ ಕನ್ನಡ ಮೀಡಿಯಂ ಸ್ಕೂಲಿಂಗ್. Very nice. 10th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ವರೆಗೆ. ಆಮೇಲೂ ಬರ್ತಾ ಇರ್ಲಿಲ್ಲ. ಐ ಡಿಂಟ್ ನೋ ಟು ಸ್ಪೀಕ್ ಇಂಗ್ಲಿಷ್, ಓನ್ಲಿ ಬರ್ತಾನೆ ಇರ್ಲಿಲ್ಲ. ನಾನು ETL ಜಾಯ್ನ್ ಆದಾಗ ಹಳ್ಳಿ ಹುಡುಗಿ ಅಂತ ಕರಿತಿದ್ರು. ಸೋನಲ್ ವಿಜಯ ಎಲ್ಲರೂ ಗೊತ್ತಾ? ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದಲ್ಲ ಈ ಹುಡುಗಿ, ಕಲಿತಾಳಂತೆ, ETL ಪ್ರಾಡಕ್ಟ್ ಸೆಲ್ ಮಾಡ್ತಾಳಂತೆ, ಇವಳಿಗೆ ಇಂಗ್ಲಿಷು ಬರಲ್ಲ. Now I feel like so much of laugh. It's a big joke for me now. So that is my biggest belief. And I kept that belief so deep inside me. ಅಂದ್ರೆ ಕನ್ನಡ ಮೀಡಿಯಂ ಓದಿದವ್ರಿಗೆ ದೇ ಕಾಂಟ್ ಅಚೀವ್ ಎನಿಥಿಂಗ್ ಬಿಗ್ ಇನ್ ಲೈಫ್ ಅಂತ ಕುಂತಿತ್ತು ನನ್ನ ತಲೆಯಲ್ಲಿ. ಟಿಲ್ ಐ ಅಚೀವ್ಡ್ ಸಮಥಿಂಗ್ ಇನ್ ETL. When I achieved everything, then I became more stronger. Then I started believing ki, yes, I have that capability. I can do whatever I want in my life. So these are beliefs. ದಿಸ್ ವಾಸ್ ಮೈ ಬಿಲೀಫ್. ಯಾರೂ ಹೇಳಿಲ್ಲ ನನಗೆ ಇದು ಕನ್ನಡ ಮೀಡಿಯಂ ಓದಿದ್ರೆ ನೀನೇನು ಅಚೀವ್ ಮಾಡಕ್ ಆಗಲ್ಲ, ನಿನಗೆ ಬರಲ್ಲ. ಯಾರು ಹೇಳಿದ್ದಾರೆ ನನಗೆ? ಏನೂ ಇಲ್ಲ. ಸಹಜವಾಗಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿಸಿದ್ದಾರೆ, ಫ್ಯಾಮಿಲಿಯಲ್ಲಿ. ಅಲ್ಲೆಲ್ಲ ಹಂಗೆ ಇತ್ತು ಅವಾಗ, ಆಗಿನ ಕಾಲನೂ ಹಂಗೆ ಇತ್ತು. ಓದಿದ್ದೀನಿ. ಐ ವಾಸ್ ದ ಪರ್ಸೆಂಟೇಜ್ ಆಫ್ 67% ಏನೋ ಬಂದಿತ್ತು 10th ವರೆಗೆ. ಐ ವಾಸ್ ನಾಟ್ ವೆರಿ ಇಂಟೆಲಿಜೆಂಟ್ ಆಲ್ಸೋ ಅಂಡ್ ನಾಟ್ ಅ ಫೇಲಿಯರ್ ಆಲ್ಸೋ. But never, I don't know where and what I had heard, and it was there inside me. And that belief, I have released it just recently, not even in ETL time. When I was doing this inner journey, then I realized that's one more strong inside. I have this belief which is making me not achieve what I want to achieve in my life. And ಇದೇ ತರ ನಮ್ಗೇನೆ ಕಾನ್ಶಿಯಸ್ ಆಗಿ ನಾವು ಮಾಡಿಲ್ಲ ಅವೆಲ್ಲ, ಬಟ್ ಸಬ್ ಕಾನ್ಶಿಯಸ್ ಆಗಿ ಫೀಡ್ ಆಗ್ಬಿಟ್ಟಿದೆ ನಮ್ಮ ಬ್ರೈನ್ ಅಲ್ಲಿ. ಅಂಡ್ ಅದನ್ನ ತೆಗಿಯಕ್ ಈಸಿ ಇಲ್ಲ. ಆದ್ರಿಂದಾನೇ ನಮ್ಗೆ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಗೆ ಅಚೀವ್ಮೆಂಟ್ ಸಿಗ್ತಾ ಇಲ್ಲ. ಗೊತ್ತಾಯ್ತಾ? ಯಾಕೆ ನಾರ್ಮಲ್ ಪರ್ಸನ್ ಫೇಸ್ ಮಾಡ್ತಾನೆ ಇಷ್ಟೆಲ್ಲ ಲೈಫಲ್ಲಿ ಸ್ಟ್ರಗಲ್ ಅಂದ್ರೆ, ಅವನ್ಗೇನೆ ಗೊತ್ತಿಲ್ಲ. ಅವನದೇ ಮನಸ್ಸಲ್ಲಿ ಏನೋ ಅವನ್ಗೇನೆ ಹೋಲ್ಡ್ ಮಾಡ್ತಾ ಇದೆ, ತನ್ನಂತೆ ತಂದು. ಬೇರೆ ಯಾರು ಇರಲ್ಲ. Nobody is bothered about anybody today in life. Nobody is bothered actually. I have seen so many people. Nothing is important to anyone actually. Everybody is busy in their own life. But we are only stuck because we have this belief. And we also don't know what is that belief we are going after also. We are trying to prove that, like ನಂದಿದು ಕನ್ನಡ ಮೀಡಿಯಂ ಥಾಟು, ಐ ಕೆಪ್ಟ್ ಆ ಬಿಲೀಫ್ ಇಂದಾನೆ ಶಾಯದ್ ನಾನು ಅಷ್ಟು ಕಷ್ಟಪಟ್ಟು ಆ ಎಜುಕೇಶನಲ್ ಪ್ರಾಡಕ್ಟ್ಸ್ ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸು, ಅಲ್ಲಂತೂ ಎಷ್ಟು ಹೈಲಿ ಲ್ಯಾಂಗ್ವೇಜ್ ಮಾತಾಡ್ಬೇಕಂದ್ರೆ ಅಷ್ಟು ಹೈ ಲ್ಯಾಂಗ್ವೇಜ್ ಮಾತಾಡ್ಬೇಕು. ಬರೀ ವೊಕ್ಯಾಬ್ಲರಿ ಕೂಡ ಆ ಪ್ರಾಡಕ್ಟ್ ಸಲುವಾಗಿ ಕಲ್ತಿದ್ದೆ ನಾನು. ದೋಸ್ ಆರ್ ದ ವರ್ಡ್ಸ್ they used to tell me, instead of this use this word, instead of this use this word. So that's how I picked up a single word. I wanted to prove to the world that nan kannada medium madidru ನನ್ನ ಹತ್ರ capability ಇದೆ ಅಂತ. I have really put in a lot of effort before I did my first
close also. First earning of first close of knowledge one set to sell also have worked for 6 months. 6 months without result. I was running around. Really, I have put in hard because that was my belief which was making me run. If I see that now, I understand ki what was it making me run? Where was that? And that was my own belief which was making me prove myself. I was proving it to myself. Nobody asked me. Nobody knew that I'm from Hats off Kannada to medium you. also. Hats off to you. I'd like to tell others. ಕಿರಣ್ ಏನ್ ಹೇಳ್ತಿದ್ದಾರೆ ಅದು ನಿಜ. ನಾವು ಇಡೀ ಇಂಡಿಯಾನಲ್ಲಿ 150-200 ಜನ ಹೆಂಗಸರು ಇರ್ತಿದ್ವಿ. ಬರೀ ಒಂದ್ ಸೆಟ್ ಪುಸ್ತಕನ ನಾವು 2 ಲಕ್ಷ 2.5 ಲಕ್ಷಕ್ಕೆ ಫ್ಯಾಮಿಲೀಸ್ ಮಾರ್ತಿದ್ವಿ. ಅದು ಸಾಧಾರಣವಾಗಿರೋರು ಮಾರೋಕೆ ಸಾಧ್ಯನೇ ಇಲ್ಲ. ಒಂಥರ ತುಂಬಾ ಗಟ್ಟಿಯಾಗಿರ್ಬೇಕು ಆ ಪ್ರಾಡಕ್ಟ್ ನ ಸೆಲ್ ಮಾಡ್ಲಿಕ್ಕೆ. ಬಟ್ ಅದರಿಂದ ನಮಗ್ ಸಿಕ್ಕಿರೋ ಧೈರ್ಯ, ಒಂದ್ ಆತ್ಮಸ್ಥೈರ್ಯ ಅಂತೀವಲ್ಲ, ಅದು ಬೇರೆನೆ. ಎಲ್ಲಿಂದ ಲೈಕ್ ಆರ್ಡಿನರಿ ಪೀಪಲ್ ಬಿಕೇಮ್ ಎಕ್ಸ್ಟ್ರಾ ಆರ್ಡಿನರಿ ಆಫ್ಟರ್ ಡೂಯಿಂಗ್ ದಟ್. ಈಗ ನಾನು ಮಾಡ್ತಿರೋ ಕೆಲಸ, ಐ ಆಮ್ ವರ್ಕಿಂಗ್ ಇನ್ ಅ ವೆರಿ ಸೀನಿಯರ್ ಪೊಸಿಷನ್, ಬಟ್ ಐ ವಾಸ್ ವರ್ಕಿಂಗ್ ಓನ್ಲಿ ವಿತ್ ಹೌಸ್ ವೈಫ್ಸ್. ಇಲ್ಲಿ ನಮ್ ETL ಅಲ್ಲಿ ನಾವು ಲೇಡೀಸು ಹೌಸ್ ವೈಫ್ಸ್ ಕೆಲಸ ಮಾಡ್ತಿದ್ದಿದ್ದು, ಮೀಟಿಂಗ್ ಪೇರೆಂಟ್ಸ್, ಗೋಯಿಂಗ್. ಬಟ್ ಎಷ್ಟು ಟ್ರೈನಿಂಗ್ ಆಯ್ತು ನಮ್ಗೆ ಅಂದ್ರೆ, ಜನರನ್ನ ಓದೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದು, ಸೇಲ್ಸ್ ಅನ್ನೋದು. ಜನ ನಾವ್ ಏನ್ ಕಲ್ತ್ವಿ ಅಂದ್ರೆ, ಜನ ಯೂಶಲಿ ದೇ ಗೋ ಟು MBA ಇನ್ಸ್ಟಿಟ್ಯೂಷನ್ಸ್ ಅಂಡ್ ದೇ ಹ್ಯಾವ್ ಟು ವರ್ಕ್ ಫಾರ್ ಮೆನಿ ಇಯರ್ಸ್ ಟು ಲರ್ನ್. ಅಂತ ಒಂದು ಎಕ್ಸ್ಪೋಜರ್ ನಮ್ಗೆ ಅಲ್ಲಿ ಕೆಲವು ವರ್ಷಗಳಲ್ಲಿ ಬಂದಿದೆ. ಅಂಡ್ ವಾಟ್ ಇಟ್ ಹ್ಯಾಸ್ ಮೇಡ್ ಆಫ್ ಅಸ್, ಒಳ್ಳೆ ಒಳ್ಳೆ ಸೇಲ್ಸ್ ಪೀಪಲ್ ನಮ್ಮಷ್ಟು ಸೇಲ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಿರಣ್. Absolutely. That I that say, it has taught us. that was a product which was no need to anyone. Nobody needs it only. ಯಾರಿಗೂ ಬೇಕಾಗಿಲ್ಲ ಆ ಪ್ರಾಡಕ್ಟ್. ಆಕ್ಚುಲಿ ಅಂತ ಪ್ರಾಡಕ್ಟ್ ನ, ಅಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ನ ನಾವು ಕಂಫರ್ಟೇಬಲ್ ಆಗಿ 1,75,000ಗೆ ಹಿಂಗೆ ಸೆಲ್ ಮಾಡಿದ್ರೆ ಫುಲ್ ಪೇಮೆಂಟ್ ತಗೊಂಡ್ ಬರ್ತಿದ್ದೆ ನಾನು ಆಫೀಸ್ಗೆ. 1.5 hours ಕುಂತ್ರೆ ಸಾಕು ಒಂದ್ ಪೇರೆಂಟ್ ಜೊತೆ. 1.5 lakh. He doesn't know me before I enter into him, basically. That's how we used to do. Megha is my colleague actually. She used to work with ETL. And Bhanu is my sister-in-law. It's a very cute and small circle today. With some reason, we all four are there and to Yes. talk Hi, comfortable about Megha. each other.